ಅದು ಏನು ಮಾಡಿದ ಅಂತಂದ್ರೆ, ಬೇಡ ಇಲ್ಲಿವರೆಗೂ ಕೂಡ ನಾನು ಬೇರೆ ನೀನು ಬೇರೆ, ನಾ ದೊಡ್ಡವ ನೀ ಸಣ್ಣವ ಅಂತ ಹೇಳಿ ಈ ರೀತಿಯಾಗಿರುವಂಥ ವಿಷಮ ಪರಿಸರದೊಳಗೆ ನಾವೆಲ್ಲ ಬದುಕೀವಿ. ಆದರೆ ಈ ಬದುಕು ಬಹಳ ದಿನ ಹೋಗುವಂಥದ್ದಲ್ಲ. ಅವರು ಬೇರೆ ಇಲ್ಲ, ಅವರು ನಮ್ಮಂಗೆ ಸಪ್ತಧಾತು ಸಮಪಿಂಡಂ ಅನ್ನುವಂಥ ಒಂದು ಮಾತಿದೆ ವೇದದಲ್ಲಿ, ಅದನ್ನು ಚಂದ ಹೇಳ್ತಾರೆ. ಅವರಿಗಿರುವಂಥ ರಕ್ತ ಬೇರೆ ಇಲ್ಲ, ನನಗಿರುವಂಥ ರಕ್ತ ಬೇರೆ ಇಲ್ಲ, ಅವರಿಗಿರುವಂಥ ಚರ್ಮ ಬೇರೆ ಇಲ್ಲ, ನನಗಿರುವಂಥ ಚರ್ಮ ಬೇರೆ ಇಲ್ಲ. ಅರ್ಥಾತ್ ಎಲ್ಲ ತತ್ವ ಸಿದ್ಧಾಂತಗಳಲ್ಲಿ ಕೂಡ ಅವ್ರು ಯಾರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೇನು ಶ್ರೇಷ್ಠ ಆಗ್ತೀನಿ ಅವರೇನು ಕನಿಷ್ಠ ಆಗ್ತಾರ, ಈ ತರತಮ ಬೇಡ, ಎಲ್ಲರೂ ಒಂದೇ ಅನ್ನುವಂಥ ತತ್ವವನ್ನ ಈ ಜಗತ್ತಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಂತೆಂಥವ್ರ ಬಳಿಗೆ ಹೋಗ್ತಾನೆ ಅಂತ ಕೇಳಿದ್ರೆ, ಮಾದಾರ ಚೆನ್ನಯ್ಯ ಮನೆಗೆ ಹೋಗ್ತಾನೆ. ಏನು ಸಣ್ಣನಲ್ಲ, ನಿಮ್ಮ ಅಂಬಲಿ ಕುಡಿದ್ರೆ ನನ್ನ ಬದುಕು ಪಾವನ ಆಗ್ತದೆ ಅಂತ ಚೆನ್ನಯ್ಯನ ಮನೆ ಮುಂದೆ ಹೋಗಿ ನಿಲ್ತಾನೆ. ಸೂಳಯ್ಯನ ಮನೆ ಮುಂದೆ ಹೋಗಿ ನಿಲ್ತಾನೆ. ಇವರಿಗೆ ಚಂದ್ರಯ್ಯನವರ ಬಳಿಗೆ ಹೋಗ್ತಾನೆ, ಮಡಿವಾಳ ಮಾಚಿದೇವರ ಮನೆಗೆ ಹೋಗ್ತಾನೆ, ಅಂಬೇಡ್ಕರ್ ಚೌಡಯ್ಯ ಮನೆಗೆ ಹೋಗ್ತಾನೆ, ಸೂಳೆ ಸಂಕವೆಯ ಮನೆಗೆ ಹೋಗ್ತಾನೆ, ಶರಣ ಸತ್ಯಕ ಮನೆಗೆ ಹೋಗ್ತಾನೆ. ಇಂಥ 770 ಜನ ಹೋಗಿ ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಎಲ್ಲರೂ ಸೇರಿ ಸಮಾಜ ಕಟ್ಟೋಣ ಅಂತ ಅವರನ್ನ ಜಾಗೃತಿ ಮಾಡ್ತಾನೆ ಅಪ್ಪ ಬಸವಣ್ಣ. ಎಂತಹ ಮಹತ್ತರವಾಗಿರುವಂತ ಕ್ರಾಂತಿ ಆಯಿತು ಅಂತಂದ್ರೆ, ಆ ಕಾಲಘಟ್ಟದಲ್ಲಿ 27 ವರ್ಷ ಪರ್ಯಂತರವಾಗಿ ಅನುಭವ ಮಂಟಪ ನಡೀತು. ಮಹಾಮನೆಯನ್ನು ಕಟ್ಟಿಕೊಂಡಿರುವಂತಹ ಬಸವಣ್ಣ ಅನುಭವ ಮಂಟಪವನ್ನು ಪ್ರಾರಂಭಗೊಳಿಸ್ತಾನೆ. ಅನುಭವ ಮಂಟಪಕ್ಕೆ ಸೂಕ್ತವಾಗಿರುವಂತ ಸಾಧಕ ಬೇಕಲ್ಲ. ಇವತ್ತು ನಾವು ಹುಡುಕಾಡ್ತೀವಲ್ಲ ನಮ್ಮ ದೇಶಕ್ಕೆ, ಕಳಂಕ ರಹಿತನಾಗಿರುವಂತವ, ಆಶೀಲದಂತವ, ಮತ್ತೆ ಯಾವುದೇ ರೀತಿಯಾಗಿರುವಂತ ಗೊಂದಲಕ್ಕೆ ಒಳಗಡೆಯಾಗಿರುವಂತವ, ಆಪಾದನೆಗೆ ಒಳಗಡೆಯಾಗಿರುವಂತವ, ಅಪರಾಧಕ್ಕೆ ಒಳಗಡೆಯಾಗಿರುವಂತವ ನಮಗೆ ಬೇಡ. ನಿಷ್ಕಲ್ಮಶವಾಗಿ ಮತ್ತೆ ಇಡೀ ಸಮಾಜದ ಎಲ್ಲ ಓರೆಕೋರೆಗಳನ್ನು ತಿದ್ದುವಂತ ದಾಷ್ಟ್ಯ ಇರುವಂತ ಅತ್ಯಂತ ಹೃದಯವಂತನಾಗಿ ಮಾನವೀಯ ಮೌಲ್ಯಗಳನ್ನು ಉಳ್ಳಂತವನನ್ನ ಈ ಒಂದು ಶೂನ್ಯಪೀಠಕ್ಕೆ ಅಧ್ಯಕ್ಷನನ್ನು ಮಾಡಬೇಕು ಅಂತ ಹೇಳಿ ಹುಡುಕಾಟ ಶುರು ಮಾಡ್ತಾರೆ ಬಸವಣ್ಣನವರು. ಅನುಭವ ಮಂಟಪವನ್ನು ಕಟ್ಟಿ ಶೂನ್ಯಪೀಠಕ್ಕೆ ಇಂಥವನೇ ಅಧ್ಯಕ್ಷ ಆಗಬೇಕು ಅಂತ, ಇಂಥ ಗುಣಗಳನ್ನು ಹೊಂದಿರುವಂಥವು ಯಾರಂತ ಹುಡುಕಾಟ ಶುರು ಮಾಡಿದಾಗ ನಿಮಗೆ ಗೊತ್ತಿರಬೇಕು, ಮೊಟ್ಟ ಮೊದಲು ಶೂನ್ಯಪೀಠದ ಅಧ್ಯಕ್ಷರಾಗಿ ಬಂದಂಥವರು ಯಾರು ಗೊತ್ತಾ? ನಟವರ ಜಾತಿಯ ವಲಯ ಸಮುದಾಯಗಳಿಗೆ, ಅಲೆಮಾರ ಸಮುದಾಯಗಳಿಗೆ ಸೇರಿರುವಂತಹ ನಟವರ ಜಾತಿಯ ಅಲ್ಲಮ ಮೊಟ್ಟ ಮೊದಲ ಪೀಠಾಧ್ಯಕ್ಷನಾಗ್ತಾನೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಕ್ರಾಂತಿ, ಬಸವಣ್ಣನ ಕ್ರಾಂತಿ ಅಂದ್ರೆ ಅಲ್ಲಮ ಪ್ರಭುದೇವರನ್ನ ಅಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು. ಅಧ್ಯಕ್ಷ ಅಲ್ಲಮ ಪ್ರಭುದೇವ, ಅದರ ನಿರ್ಮಾತೃ ಬಸವಣ್ಣನವರು, ಅದರ ಸಂಯೋಜಕರು ಚನ್ನಬಸವಣ್ಣನವರು, ವೀರ ವೈರಾಗಿಣಿ ಅಕ್ಕ ಮಹಾದೇವಿ, ಒಬ್ಬರೇ ಇಬ್ಬರೇ ಮಹಾನ್ ಚೇತನ ಶಕ್ತಿಗಳೆಲ್ಲ ಅನುಭವ ಮಂಟಪದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಡ್ತಾರೆ. ಎಂದು ತೊಡಗಿಸ್ಕೊಡ್ತಾರೆ ಅಂತಂದ್ರೆ, ನುಲಿಯ ಚಂದ್ರಯ್ಯನವರ ಬದುಕನ್ನು ನೀವು ಎಲ್ಲರೂ ಬಾಲ್ಯದಿಂದ ಇಲ್ಲಿವರೆಗೂ ಕೇಳ್ಕೊಂಡು ಬಂದಿದ್ದೀರಿ, ನಾನು ಕೇಳಿನಿ ಮತ್ತು ಬಹಳ ವೇದಿಕೆಗಳಲ್ಲಿ ಹೇಳಿನಿ. ಇದು ಮಾಸದೇ ಇರುವಂಥ ಸಂಗತಿ, ಇದು ಎಂದು ಮರಳಿಕ್ಕೆ ಸಾಧ್ಯವಿರದಂತಹ ಸಂಗತಿ. ಮತ್ತೆ ನೀವೆಲ್ಲರೂ ಕೂಡ ಇಂಥ ಸಮುದಾಯದಲ್ಲಿ ಹುಟ್ಟಿದವರು ಅಂತ ಹೆಮ್ಮೆ ಪಟ್ಟುಕೊಳ್ಳಬಹುದಾದಂಥ ಬಹಳ ದೊಡ್ಡ ಅದ್ಭುತವಾಗಿರುವಂಥ ಸಂದೇಶವನ್ನು ಕೊಟ್ಟಂಥ ಚಂದ್ರಯ್ಯನವರು ಸಮಾಜದವರು. ನಾವು ಪುಣ್ಯಾತ್ಮ ಹೆಂಗೆ ಬದುಕ್ತಾನೆ ನಿಮಗೆ ಗೊತ್ತದ, ನಾನು ಇದನ್ನು ಹೇಳಲೇಬೇಕು. ಇನ್ನೂ ಈ ವೇದಿಕೆ ಮೇಲೆ ಯಾರು ಹೇಳಿದ ಅದಕ್ಕೆ ಮೊದಲು ನಾನು ಇಟ್ಕೊಂಡೇನೆ. ಹುಲ್ಲು ಕೊಯ್ತಾ ಇದ್ದ, ನಿಮಗೆ ಗೊತ್ತಿರುವಂಥದ್ದು. ಲಿಂಗ ಕೆಳಗೆ ಬಿಟ್ಟು ನಿಮಗೆ ಗೊತ್ತಿರುವಂಥದ್ದು. ಲಿಂಗ ಈತ ಬಿಟ್ಟು ಹೋಗೋ ಕಾಲಕ್ಕೆ ನಾನು ಕರ್ಕೊಂಡು ಹೋಗುವಂತ ಹಿಂದೆ ಬಂತು, ಇದು ನಿಮಗೆ ಗೊತ್ತದ. ಆದರೆ ಆತ ಬಿಟ್ಟು ಹೋಗೋದೇನು ನಿನ್ನ ಕೆಲಸ, ಹೋಗೋದೇನು ಹೋಗಿಬಿಟ್ಟು, ಆದ್ರೆ ಬರ್ತಂದ್ರೆ ಕರ್ಕೊಳ್ಳಕ್ಕೆ ನನಗೆ ತಯಾರಿಲ್ಲ, ನನ್ನ ಸ್ವಲ್ಪ ತಯಾರಿಲ್ಲ. ನಾನು ನನ್ನ ಕಾಯಕವನ್ನು ಹೆಂಗೆ ಪರಿಶುದ್ಧವಾಗಿ ಮಾಡ್ತೀನೋ ಹಂಗ ನಿನ್ನ ಕಾಯಕ ನೀನು ಮಾಡಬೇಕಾಗಿತ್ತು. ನಿನ್ನ ಕಾಯಕದಲ್ಲಿ ನಿನಗೆ ಬೇಜವಾಬ್ದಾರಿ ಐತಿ, ಹೀಗಾಗಿ ನಾನು ಕರ್ಕೊಳ್ಳೋಂಗಿಲ್ಲ, ಹೋಗುವಂತ ದೇವರಿಗೆ ವಾಪಸ್ ಕಳಿಸಿದಂಥ ಸಮುದಾಯ ನಿಮ್ದು. ಸುಮ್ಮನೆ ದೇವರಿಗೆ ಬೇಡ, ನಿಮ್ಗೆ ಬರಬೇನೆ ಬೇಡ ಅಂತ ಹಿಂಗಂದ್ರೆ ಹೆಂಗಾಗತ್ತೆ ಎಂದ ಲಿಂಗಯ್ಯ, ಹಿಂಗಂದ್ರೆ ಹೆಂಗಾಗತ್ತೆ? ನಾನು ನಿನ್ನ ದೇವರು, ನೀನು ಕೊರಳಾಗಿರವ, ನಾನು ಬಿಟ್ಟು ಹೆಂಗೆ ಹೋಗ್ತೀನಿ ನೀನು ಅಂದ. ಅರೇ ನೀ ದೊಡ್ಡವಲ್ಲ, ನನಗೆ ನನ್ನ ರಟ್ಟೆ ಐತಲ್ಲ, ನನ್ನ ಶಕ್ತಿ ಐತಲ್ಲ, ನನ್ನ ವಿಶ್ವಾಸ ಐತಲ್ಲ, ಅದು ನನಗೆ ದೊಡ್ಡದು. ನೀ ದೊಡ್ಡವಲ್ಲ, ನಾನು ನಿನ್ನನ್ನು ಒಪ್ಪಿಕೊಂಡಿನಿ ಅಂತ ನೀನು ಕೊಳ್ಳಾಕ ಬಂದೀಯ. ನಾನೇ ಒಪ್ಕೊಳ್ಳಿಲ್ಲ ಅಂದ್ರೆ ನೀನ್ಯಾರು? ಈಗ ನೀನು ಬಿಟ್ಟು ಹೋಗಿ ಅಂದ್ರೆ ನನಗೂ ನಿನಗೆ ಸಂಬಂಧ ಇಲ್ಲ, ಹೋಗು ಅಂತ ಹೇಳಿ ಲಿಂಗಯ್ಯನನ್ನ ವಾಪಸ್ ಕಳಿಸ್ತಾರೆ.
ಚಂದಯ್ಯನವರು. ಮತ್ತೆ ಆತ ಎಲ್ಲಿಗೆ ಹೋಗ್ಬೇಕು? ವಾದ ಊರ್ಬೇಕಲ್ಲ, ಎಲ್ಲರಿಗೂ ಗೆಲ್ಲಬೇಕಿರ್ತದೆ. ಮತ್ತೆ ದೇವರಾದವ ಏನು ಸೋಲ್ತಾನೆ? ಅದಕ್ಕೆ ಆತ ಮಡಿವಾಳ ಮಾಚಿದೇವ್ರ ಬಳಿಗೆ ಹೋಗ್ತಾನೆ. ಮಾಚಿದೇವರು, ನೋಡಪ್ಪ, ಇದು ವಿಚಾರ ಮಾಡಬೇಕಾದ ಸಂಗತಿನೇ. ನೀನು ಹೇಳೋದು ಸರಿ ಐತಿ, ಆದರೂ ನಾನು ಒಂದು ಮಾತು ಕರೆದು ಕೇಳ್ತೀನಿ. ನುಲೈ ಚಂದ್ರಯ್ಯನವರ ಅಭಿಪ್ರಾಯ ಏನೈತೆ ಅಂತ ಹೇಳಿ ಕೇಳಿದಾಗ ನುಲೈ ಚಂದ್ರಯ್ಯನವರು ಹೇಳ್ತಾರೆ, ಮಡಿವಾಳ ಮಾಚಿದೇವ್ರೆ, ನಿಮಗೇನು ತಿಳಿದೇ ಇರುವಂಥ ವಿಷಯ ಅಲ್ಲ. ಬಸವಣ್ಣನವರು ಹೇಳ್ಯಾರ, ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹೊಣದರಿಯಬೇಕು ಅಂತ ಎಲ್ಲಾ ಶರಣರು ಹೇಳುವಾಗ ಲಿಂಗದ ನಿಷ್ಠೆ ನನಗೆ ಐದು ಕರೆ ಇಲ್ಲ ಅಂತಲ್ಲ, ಆದ್ರೆ ಲಿಂಗಯ್ಯನಿಗೆ ನಾನು ಬೇಡ ಅಂತ ಬಿಟ್ಟು ಹೋದ ಮೇಲೆ ಮತ್ತ್ಯಾಕೆ ನನಗೆ ಬೇಕು, ನೀವೇ ಹೇಳ್ರಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ವಾದವನ್ನು ಹೋಗ್ತಾರೆ ನುಲೈ ಚಂದಯ್ಯನವರು. ಮಡಿವಾಳ ಮಾಚಿದೇವರಿಗೆ ಅದನ್ನು ಪರಿಹಾರ ಮಾಡಲಿಕ್ಕೆ ಆಗಂಗಿಲ್ಲ. ಕೊನೆಗೆ ಈ ಸಂಗತಿ ಅನುಭವ ಮಂಟಪಕ್ಕೆ ಹೋಗ್ತದೆ. ಕೇಳಿದ್ರು, ಅನುಭವ ಮಂಟಪಕ್ಕೆ ಹೋಗ್ತದೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಮಡಿವಾಳ ಮಾಚಿದೇವರು, ಸರಿಯಪ್ಪ, ಒಂದು ವಿಚಾರ ಮಾಡು. ಈಗ ಲಿಂಗಯ್ಯನಿಗೆ ನಿಷ್ಠೆ ಇಲ್ಲ ಅಂತ ನೀನು ಹೇಳ್ತೀವಿ. ಈಗ ಲಿಂಗಯ್ಯ ಜಂಗಮ ಸ್ವರೂಪವಾಗಿ ಬಂದ, ನಿನ್ನ ಬಳಿಗೆ ಒಂದು ಘಟಿಕವನ್ನು ಹೇಳಕತ್ತೇನ, ನೀನು ಒಂದು ಕಾಯಕ ಕೊಡು. ಆ ಕಾಯಕವನ್ನು ಆತ ಪರಿಶುದ್ಧವಾಗಿ ಏನಾದ್ರು ಮಾಡಿದ ನೀನು ಮತ್ತೆ ಕೊಳ ಕಟ್ಕೊಂಡು ಪೂಜೆ ಮಾಡು. ಅಕಸ್ಮಾತ್ ಆ ಲಿಂಗಯ್ಯ ಅದನ್ನು ಮಾಡಲಿಲ್ಲ ಅಂತಂದ್ರೆ ಮುಂದೆ ಯೋಚನೆ ಮಾಡೋಣ, ಇದಾದ ಮೇಲೆ ಅನುಭವ ಮಂಟಪಕ್ಕೆ ಹೋಗೋಣ ಅಂತ ಹೇಳಿ ಮಡಿವಾಳ ಮಾಚಿದೇವರು ಒಂದು ಪ್ರಸ್ತಾಪವನ್ನು ಮುಂದಿಟ್ಟಾಗ ಚಂದಯ್ಯನವರು ಆಯ್ತು ನೋಡೋಣ ಅಂತ ಒಪ್ಪಿಕೊಂಡು ಲಿಂಗಯ್ಯನ ಮನೆ ಕರ್ಕೊಂಡು ಹೋಗ್ತಾರೆ. ಕಥೆ ಹೆಂಗಾರ ಆಗಿರ್ಬೋದು, ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಲಿಂಗಯ್ಯ ಚಂದಯ್ಯನಿಂದ ಎಲ್ಲಿಗೆ ಹೋದ? ಚಂದಯ್ಯನ ಮನೆಗೆ ಹೋದ. ಕೇಳ್ರಿ ನೀವು, ದೇವರು ಬೇಕು, ದೇವರ ದರ್ಶನ ಮಾಡಬೇಕು, ದೇವರ ಕಡೆಯಿಂದ ನಮಗೆ ಒಳ್ಳೇದಾಗಬೇಕು ಅಂತ ನಾವೆಲ್ಲಿ ಹೋಗ್ತೀವಿ? ದೇವಸ್ಥಾನಗಳಿಗೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ಆ ಕಡೆ ಕೈಯಾಗೆ ಈ ಕಡೆ ಕೈ ತರದು ಹೋಗುವಷ್ಟು ಮಟ್ಟಿಗೆ ಹಣ್ಣು ಹಂಪಲ ಕಾಯಿಗಳನ್ನು ತಗೊಂಡು ಹೋಗಿ ದೇವರ ಮುಂದಿಟ್ಟು ದೇವರು ಒಲಿ ಅಂತ ಹೇಳಿ ನಮ್ಮ ಭಕ್ತಿ ಎಷ್ಟು ದೊಡ್ಡದು ಅಂತಂದ್ರೆ, ಒಂದು ಕಾಯಿ ಹೊಡಿತೀವಿ, ಒಂದೆರಡು ಊದುಬತ್ತಿ ಹಚ್ತೀವಿ, ಒಂದು ಕರ್ಪೂರ ಹಚ್ಚಿ ಬೆಳಿಗ್ಗೆ ಕಣ್ಣು ಮುಚ್ಕೊಂಡು ಕೇಳ್ತೀವಿ, ಪರಮಾತ್ಮ ನನಗೆ ಬೆಳಕು ಕರೆಯೋದ್ರೊಳಗನೆ ಒಂದು ₹1 ಬಂಪರ್ ಹೊಡಿಬೇಕು ಅಂತ ಕೇಳ್ತೀವಿ. ನಾವು ಖರ್ಚು ಮಾಡಿದ್ದೆಷ್ಟು? ₹100. ₹150 ಖರ್ಚು ಮಾಡಿರ್ತೀವಿ. ಇಲ್ಲಾಂದ್ರೆ ಒಬ್ಬೊಬ್ಬರೇ ಅಂತ ಕೇಳಿದ್ರೆ ಯಾರು ದೇವರಿಗೆ ಏನೋ ಮಾಡಂತ ಕೇಳಿ ಕೈ ಮುಚ್ಚಿ ಸಾಕಂತೇಳಿ ಕೈ ಮುಚ್ಚಿ ₹1 ಕೇಳುವಂಥವ್ರದಿಲ್ಲ ನಾವು. ಇಂಥ ಭಕ್ತಿ ನಮ್ಮದು. ಅದಕ್ಕೆ ದೇವರು ಇವ್ರು ಸವಾಸಕ್ಕೆ ಹೋದ್ರೆ ಕೊಟ್ಟ ಸಾಯ್ಬೇಕು ನಾನು, ಮತ್ತೇನು ಬೇಕು, ಏನಾಗಬೇಕಾಗಿಲ್ಲ ನನಗೆ, ಕೊಟ್ಟ ಸಾಯ್ಬೇಕು ನಾನು. ಅದಕ್ಕಂತೇಳಿ ದೇವ್ರು ನಮಗೆ ಕಾಣದೇ ಇಲ್ಲ. ಯಾರಿಗಾರ ಕಂಡನೇನು ದೇವ್ರು? ಯಾವ್ದಾರ ಗುಡಿಗೆ ಹೋಗಿ ನಿಂತು ಕಣ್ಣು ಮುಚ್ಚಿ ನೋಡ್ರೆ ನೀವು ಕಂಡನೇ ನಿಮಗೆ. ಅಕಸ್ಮಾತ್ ಕಂಡನ ಅಂತಂದ್ರೆ ನಿಮ್ಮ ಭಾವ, ಅದು ನಿಮ್ಮ ಭಾವ ಅಷ್ಟೇ, ಮತ್ತೆ ಅಲ್ಲೇನೂ ಇಲ್ಲ. ಆದರೆ ನುಲಿಯ ಚಂದಯ್ಯನವರ ಬದುಕಿನಲ್ಲಿ ಆಗಲಿಲ್ಲ. ಸಾಕ್ಷಾತ್ ದೇವರೇ ನುಲಿಯ ಚಂದಯ್ಯನವರಿಂದ ನಡ್ಕೊಂಡು ಹೋಗ್ತಾನೆ. ಹೆಂಗೆ ನಡ್ಕೊಂಡು ಹೋಗ್ತಾನೆ ಅಂತ ಒಬ್ಬ ಕವಿ ಬರೀತಾನೆ. ಒಬ್ಬ ಮಾಲಾಕ ಮುಂದೆ ಹೋಗ್ತಿದ್ದಾಗ ಒಬ್ಬ ಕೆಲಸಗಾರ ಹಿಂದೆ ಹೆಂಗೆ ಹೋಗ್ತಾನಲ್ಲ, ಹಂಗೆ ದೇವರು ನುಲಿಯ ಚಂದಯ್ಯನವರಿಂದ ಕೆಲಸಗಾರ ಹೋದ ಅಂತ ಬರೀತಾರೆ. ಒಂದು ಗೀತಗಾರ ಹೋದ ದೇವರನ್ನೇ ನಡೆಸಿಕೊಂಡು ಹೋದಂಥವ ನುಲಿಯ ಚಂದಯ್ಯ. ಸುಮ್ಮನೆ ಅಲ್ಲ, ಇದು ಹೋದ ಮಾಡಿಟ್ಟ ಅಗ್ಗ ಕಣ್ಣಿಗಳನ್ನ ಲಿಂಗಯ್ಯನಿಗೆ ಕೊಟ್ಟ. ಇದನ್ನು ಹೋಗಿ ನೀವು ಮಾರುಕಟ್ಟೆಯಲ್ಲಿ ಮಾರ್ಕೊಂಡು ಬರ್ರಿ ಅಂತ ಹೇಳಿ ಇದು ತಗೊಂಡು ಹೋದ. ಮಾರಬೇಕಲ್ಲ, ಇದು ಬಸವಣ್ಣವ್ರಿಗೆ ಗೊತ್ತಾಯ್ತು. ತ್ರಿಕಾಲ ಜ್ಞಾನಿಗಳು ಬಸವಣ್ಣನವರು. ಇಲ್ಲೇನೋ ಒಂದು ನಡೆದದ ಅಂತ ಅಪರಿಚಿತ ಒಬ್ಬ ಸಾಧು ಬಂದಾನ, ಇಲ್ಲೇನೋ ನಡೆದದ ಅಂತ ಅನ್ಕೊಂಡು ಹೋಗಿ ₹1 ಬೆಲೆ ಬಾಳುವಂಥದ್ದನ್ನು ₹100 ಕೊಟ್ಟು ಬಸವಣ್ಣವರು ಖರೀದಿ ಮಾಡಿ ತಗೊಂಡು ಹೋಗುವಂತ ಕಳಿಸಿ.
ಅನ್ಕೊಂಡಿದ್ದೀವಿ ಕರೆಂಟ್ ಹೋಗಿದ್ದ ಗುರುಗಳಿಗೆ ನಾವು ಹೊರಗೆ ಹೋಗೋದು ಕಾಣಂಗಿಲ್ಲ ಅಂತೇಳಿ. ನೀವು ಯಾರ್ಯಾರು ಹೊರಗೆ ಹೋಗಿದ್ದಿಲ್ಲ ಅಲ್ಲಿ ಕೃಷ್ಣಪ್ಪರು ನೋಡಕತ್ಯಾರ. ನಾನು ಬಿಡ ಮುಂಚೆನೆಲ್ಲ ಮನೆಗೆ ಬರ್ತೀನಿ ಪ್ರವಚನ ಮಾಡಕ್ಕೆ. ಯಾವಾಗ 100 ರೂಪಾಯಿ ತಗೊಂಡು ಲಿಂಗಯ್ಯ ನುಲಿ ಚಂದಯ್ಯನವ್ರ ಮನೆಗೆ ಬಂದ. ನುಲಿ ಚಂದಯ್ಯನವ್ರಿಗೆ ಅರ್ಥ ಆಯ್ತು ಇಲ್ಲಿ ಇನ್ನೂ ನಡೆದದ ಅಂತೇಳಿ. ಮತ್ತೆ ಲಿಂಗಯ್ಯನಿಗೆ ಬುದ್ಧಿ ಕಲಿಸ್ಬೇಕಲ್ಲ. ಅಲ್ಲಪ್ಪ, ನಾನು ಸಾಮಾನ್ಯ ಮನುಷ್ಯ, ಲಿಂಗತ್ವವನ್ನು ಒಪ್ಪಿಕೊಂಡಿರುವಂಥ ಒಬ್ಬ ಶರಣ ಪರಂಪರೆಯ ಮನುಷ್ಯ, ನನಗೆ ಇನ್ನೊಬ್ಬರು ತಗೊಳ್ಬಾರದು ಅಂತ ತಿಳಿದೈತಿ ಅಂದ ಮೇಲೆ ನೀನು ಇಡೀ ಜಗತ್ತನ್ನು ನೋಡುವಂಥ ದೇವರು, ಇದರ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಾಗಲಿಲ್ಲ ಏನು? ನೀನು ಕಾಯಕಕ್ಕೆ ಯೋಗ್ಯ ಅಲ್ಲ, ನೀನು ಉಪಯೋಗಿಸಬಾರದಂತ ದೇವರನ್ನೇ ತಿರಸ್ಕಾರ ಮಾಡಿದಂಥವನು ಏ ಚಂದಯ್ಯ, ಬೇಡ ಹೋಗು ಅಂತೇಳಿ. ನೋಡಿ, ಸಾಕ್ಷಾತ್ ಪರಶಿವನನ್ನೇ ತನ್ನ ಕಣ್ಣಿಯ ಹಗ್ಗವನ್ನ ತಲೆ ಮೇಲೆ ಓಡಿಸಿ ದುಡಿಸಿಕೊಂಡಂತ ಏಕೈಕ ವ್ಯಕ್ತಿ ಜಗತ್ತಿನಲ್ಲಿ ಯಾರಾದರೂ ಸಿಗ್ತಾರೆಂದು ನುಲಿಯ ಚಂದಯ್ಯನವರು ಒಬ್ಬರೇ. ದೇವರನ್ನು ದುಡಿಸಿಕೊಂಡವ, ದೇವರನ್ನೇ ದುಡಿಸಿಕೊಂಡಂಥ ಸುಮ್ಮನೆ ಮಾತಲ್ಲ. ಹಂಗೆ ನುಲಿಯ ಚಂದಯ್ಯನವರು ತಮ್ಮ ಕಾಯಕತ್ವವನ್ನು ಈ ಜಗತ್ತಿಗೆ ತಿಳಿಸಿದರು. ಕಾಯಕಕ್ಕಿಂತಲೂ ದೊಡ್ಡದು ಯಾವುದೂ ಅಲ್ಲ ಅನ್ನುವಂಥ ಸಂದೇಶವನ್ನು ಈ ಜಗತ್ತಿಗೆ ತಿಳಿಸಿದಂಥ ನುಲಿಯ ಚಂದಯ್ಯನ ಸಮುದಾಯದವರು ನಾವು. ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಅಂತಂದ್ರೆ ಆ ವಿಷಯ ಸಾಕು. ಇಡೀ ಜಗತ್ತಿಗೆ ಕಾಯಕ ಅನ್ನುವಂಥದ್ದು ಎಷ್ಟು ದೊಡ್ಡದು ಅಂತ ಮೊಟ್ಟ ಮೊದಲ ಬಾರಿಗೆ ತಿಳಿಸಿಕೊಟ್ಟಂತ ಕರ್ನಾಟಕ ಕಲ್ಯಾಣ ಮತ್ತು ಶರಣರು ಇವತ್ತು ಜಗತ್ ಪ್ರಸಿದ್ಧಿಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾರೋ ಒಬ್ಬರು ಮೊನ್ನೆ 150-200 ವರ್ಷದಿಂದ ಹೊರಗೀಜು ವರ್ಷಕ್ಕೆ ಬಂದ್ರೆ ಅಂತೇಳಿ ಅವ್ರು ದೊಡ್ಡ ಸಂದೇಶ ಕೊಟ್ಟರು ಅಂತ ಇವತ್ತು ನಾವು ಅವರನ್ನ ಗಾಢ ಕೊಡ್ತೀವಿ. ಆದ್ರೆ 920 ವರ್ಷಗಳ ಹಿಂದೆನೇ ಕಾಯಕವೇ ಕೈಲಾಸ ಅಂತ ಈ ಜಗತ್ತಿಗೆ ಕಾಯಕದ ಸಂದೇಶ ಕೊಟ್ಟಂತ ಶರಣ ಪರಂಪರೆಯವರು ನಾವು ಅದನ್ನು ಮರೆತು ಹೋಗಿವಿ. ಅದರ ಕಾರಣವಾಗಿ ಇವತ್ತು ನಾವೆಲ್ಲರೂ ಕೂಡ ಬಹಳ ಸಂಕಷ್ಟಗಳಲ್ಲಿ ಅನುಭವಿಸ್ತಾ ಇದ್ದೀವಿ ಬಂಧುಗಳೇ. ಈ ಕಾರಣವಾಗಿ ನಾವು ಆಲೋಚನೆ ಮಾಡಬೇಕು. ಈ ಒಂದು ಜ್ಞಾನ ಬರಬೇಕು ಅಂತನ್ನೋದಾದ್ರೆ, ಈ ಒಂದು ಶ್ರದ್ಧೆ ಬರಬೇಕು ಅಂತನ್ನೋದಾದ್ರೆ ಶಿಕ್ಷಣ ಬದುಕಿಗೆ ಬಹಳ ಅವಶ್ಯವಾಗಿದೆ. ಅದಕ್ಕೆ ಬಸವಣ್ಣನವರು ಏನ್ ಮಾಡಿದ್ರು ಅಂದ್ರೆ, ಅಂತ್ಯಜನ ಮನೆಗೆ ಹೋಗಿ ಅವನ ಮನೆಯ ಅಂಗಳದಲ್ಲಿ ಕುಳಿತು ಆ ಮನೆಯಲ್ಲಿರುವಂತ ಹೆಂಡತಿ ಮಕ್ಕಳನ್ನೆಲ್ಲ ಕರೆದುಕೊಂಡು ಅಂಗಳದಲ್ಲೇ ಅಕ್ಷರ ಕೊಡುವಂತ ಕೆಲಸವನ್ನು ಮಾಡಿದ. ಆ ಕಾಲದ ವಲಿಯರ ಜಾತಿಯ ಪೆದ್ದಯ್ಯನಿಗೂ ಕೂಡ ಅಕ್ಷರವನ್ನು ಕಲಿಸಿದ, ಕಾಳವೆಗೂ ಅಕ್ಷರವನ್ನು ಕಲಿಸಿದ, ಸೂಳೆಗಾರಿಕೆ ಮಾಡುತ್ತಿರುವಂತ ಸಂಕವನಿಗೂ ಅಕ್ಷರವನ್ನು ಕಲಿಸಿದ, ಅಂತ್ಯಜರೆಲ್ಲರಿಗೂ ಅಕ್ಷರವನ್ನು ಕಲಿಸಿ ಅವರನ್ನು ವಚನಕಾರರನ್ನಾಗಿ ಮಾಡಿ ಇವತ್ತು ಇತಿಹಾಸ ಪ್ರಸಿದ್ಧಗೊಳಿಸಿರುವಂತ ಕೀರ್ತಿ ಬಸವಣ್ಣನವರಿಗೆ ಸಲ್ಲುವಂಥದ್ದು. ಆದ್ಮೇಲೆ ಇವತ್ತು ಬಹಳ ಸಮುದಾಯಗಳಿಗೆ ಅಕ್ಷರ ಜ್ಞಾನದ ಕೊರತೆ ಇದೆ. ಬಹಳ ಸಮುದಾಯಗಳು ನಾವು ಶಿಕ್ಷಣ ಪಡ್ಕೊಳ್ಬೇಕು ಅಂತ ಇವತ್ತಿಗೂ ಕೂಡ ಅದರ ಅರಿವಿಲ್ಲ. ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿನೇ ನಾವು ಅವರನ್ನ ಯಾವುದೋ ಕಾರ್ಯಕ್ಕೆ ಇಳಿಸಿ, ಕಾಯಕಕ್ಕೆ ಇಳಿಸಿ ಅನಕ್ಷರಸ್ಥರನ್ನಾಗಿ ಮಾಡಿ ಕೇವಲ ದಡ್ಡರಂತೆ ದುಡಿದು ಬದುಕುವಂತ ಒಂದು ಜೀವನವನ್ನು ನಾವು ರೂಪಿಸುತ್ತೇವೆ. ಆ ಕಾರಣವಾಗಿ ಇವತ್ತಿಗೂ ನಮಗೆ ಬಡತನ ಹೋಗ್ತಾ ಇಲ್ಲ, ಇವತ್ತಿಗೂ ನಮಗೆ ಅಸಮಾನತೆ ತಾಂಡವಾಡ್ತಾ ಇರುವಂಥದ್ದು, ಇವತ್ತಿಗೂ ಸಮಾನತೆಯನ್ನು ನಾವು ತರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇವತ್ತಿಗೂ ಕೂಡ ನಮ್ಮಲ್ಲಿ ಏನೆಲ್ಲ ಸಮಸ್ಯೆಗಳಿರುವ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ಕೇಳಿದ್ರೆ ಅನಕ್ಷರ. ಈ ಅನಕ್ಷರತೆಯಿಂದ ನಾವು ಹೊರಗೆ ಬರಬೇಕು ಅಂತಂದಾದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ನಮ್ಮ ಕುಟುಂಬದ ಪ್ರತಿಯೊಬ್ಬರು ಕೂಡ ಅಕ್ಷರ ಜ್ಞಾನವನ್ನು ಪಡಿಬೇಕು. ಬರೀ ಅಕ್ಷರ ಜ್ಞಾನವನ್ನು ಪಡೆದ್ರೆ ಇವತ್ತು ಸಾಲಂಗಿಲ್ಲ. ಡಿಗ್ರಿ, ಡಬಲ್ ಡಿಗ್ರಿಯನ್ನು ಮಾಡಿಕೊಂಡು ಸರ್ಕಾರದಲ್ಲಿ ಸಿಗಬಹುದಾದಂಥ ಸೌಲಭ್ಯಗಳನ್ನ ಇವು ನನ್ನ ಹಕ್ಕು, ನಾನು ಪಡೆದೇ ಪಡಿತೀನಿ ಅನ್ನುವಂಥ ಹೋರಾಟದ ಮನೋಭಾವ ಬರೋವರೆಗೂ ಕೂಡ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ, ಹೋರಾಟ ಇವೆರಡೂ ನಮ್ಮ ಬದುಕಿಗೆ ಇವತ್ತಿನ ಕಾಲಕ್ಕೆ ಅನಿವಾರ್ಯ. ಇನ್ನು ಮುಂದಿನೂ ಅನಿವಾರ್ಯ ಆಗುವಂಥ ಸಂದರ್ಭ ಬಂದರೆ ಅದು ವಿಪರ್ಯಾಸ. 1000 ವರ್ಷದಿಂದ ಈ ಸಮಾಜದಲ್ಲಿ ಈ ನಾಡಿನೊಳಗ ಕಾಯಕ ಅಲ್ಲದೆ ಅನುಭವ ಜ್ಞಾನವನ್ನು ಕೊಟ್ಟಂಥದ್ದು, ಮತ್ತೆ ಸ್ವತಂತ್ರ ಬಂದು ಸಂವಿಧಾನ ಬಂದು 75 ವರ್ಷ ಆದರೂ ಕೂಡ ಇವತ್ತಿಗೂ ಅಸಮಾನತೆ ತಾಂಡವಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಇದರ ಮುಂದೆನೂ ಕೂಡ ಇಂಥ ಅಸಮಾನತೆ ಬಂತು. ಮತ್ತೆ ಇನ್ನು ಶಿಕ್ಷಣ ಪಡ್ಕೊಳ್ಳೋದ್ರಿಂದ ಹೇಳ್ತಿದ್ದೀವಿ ಅಂತಂದ್ರೆ ನಿಜಕ್ಕೂ ಕೂಡ ನಮ್ಮಂಥ ಆಲಸ್ಯಗಳು, ನಮ್ಮಂಥ ಅಲಕ್ಷಿತ
ಶ್ರೀಮಂತರು ಬೇರೆ ಯಾರೂ ಇಲ್ಲ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ನಮ್ಮ ಜನತೆ ಈ ಮೂಲಕವಾಗಿ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಕುಟುಂಬದಲ್ಲಿ ಅಕ್ಷರವನ್ನು ಕೊಡ್ತೇವೆ, ಡಿಗ್ರಿವರೆಗೂ ಓದಿಸ್ತೇವೆ, ಪ್ರಾಮಾಣಿಕವಾಗಿರುವಂತಹ ಕಾಯಕವನ್ನು ಕಲಿಸ್ತೇವೆ, ಎಷ್ಟು ದುಡಿತೇವೋ ದುಡಿದಿದ್ದನ್ನು ಸಮಾಜಕ್ಕೆ ಒಂದಿಷ್ಟು ಕೊಡೋದನ್ನು ಕಲಿಸ್ತೇವೆ, ಉಳಿದದ್ರಲ್ಲಿ ಊಟ ಮಾಡ್ತೇವೆ, ನೆಮ್ಮದಿಯಿಂದ ಬದುಕ್ತೇವೆ, ಮತ್ತೊಂದಿಷ್ಟು ಶಾಂತಿ ಸಮಾಧಾನದೊಂದಿಗೆ ಬದುಕನ್ನು ಕಟ್ಟಿಕೊಳ್ತೇವೆ. ನಮ್ಮ ಶ್ರೀಮಂತಿಕೆ ನಮ್ಮ ಸದ್ಗುಣ ಆಗಿರ್ತದೆ, ನಮ್ಮ ಶ್ರೀಮಂತಿಕೆ ನಮ್ಮ ಸದಾಚಾರ ಆಗಿರ್ತದೆ, ನಮ್ಮ ಶ್ರೀಮಂತಿಕೆ ನಮ್ಮ ನೈತಿಕತೆ ಆಗಿರ್ತದೆ ಅನ್ನೋದ್ರ ಮೇಲೆ ನಾವು ಬದುಕನ್ನು ಕಟ್ಟಿಕೊಂಡಾಗ ಬದುಕು ಸಾರ್ಥಕವಾಗ್ತದೆ ಅಂತನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಾಗ ಬದುಕು ನಿಜಕ್ಕೂ ಕೂಡ ಮುರಳಿ ಚಂದ್ರಯ್ಯನವರ ಬದುಕಿನಂತೆ ನಮ್ಮದಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತನ್ನುವಂಥ ಮಾತುಗಳಲ್ಲಿ ಈ ಸಂದರ್ಭಕ್ಕೆ ಮಾತನಾಡ್ತಾ ಸಮಯ ಆಯಿತು. ಈ ವೇದಿಕೆ ಮೇಲೆ ಭಾಳ ಜನ ಮಹನೀಯರೆಲ್ಲ ಇದ್ದಾರೆ. ನಾನು ತುಂಬ ಅಪ್ರಿಷಿಯೇಟ್ ಮಾಡುವಂಥ ಒಬ್ಬ ಸಾಧಕ ನಿಮ್ಮ ಸಮುದಾಯದ ಸಾಧಕ ಅಂತಂದರೆ ವಿಶೇಷವಾಗಿ ನಿಮ್ಮ ಸಮುದಾಯದಲ್ಲಿ ಅದನ್ನು ಚಂದ್ರಣ್ಣ ಅಂತ, ನಾನು ಅದನ್ನು ಸೂರ್ಯ ಅಂತೀನಿ. ಉಳಿದ ಸಮುದಾಯದ ಸೂರ್ಯ ಅಂತಂದರೆ ಚಂದ್ರಣ್ಣ. ಮೊಟ್ಟ ಮೊದಲ ಬಾರಿಗೆ ತನ್ನ ತಾತ್ವಿಕ ಗುಣಗಳ ಮೂಲಕವಾಗಿ, ತನ್ನ ನೈತಿಕ ಬಲದ ಮೂಲಕವಾಗಿ ತನ್ನನ್ನು ತಾನು ವೃತ್ತಿಪಡಿಸಿಕೊಂಡು ಕಳೆದ 30 ವರ್ಷದಿಂದಲೇ ಶಾಸಕನಾಗಿರುವಂಥ ನಿಮ್ಮ ಸಮುದಾಯದ ಮುಖ್ಯಸ್ಥ ನಮ್ಮ ಚಂದ್ರಣ್ಣ. ಅದಕ್ಕೆ ನಾನು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ, ನನಗೆ ತಿಳಿದಲ್ಲ, ನಾನು ಅದರ ಬಗ್ಗೆ ಕೇಳಿದ್ದೀನಿ, ನೋಡಿದ್ದೀನಿ. ಆತ ಭವಿತವ್ಯವನ್ನೇ ನಿಮ್ಮ ಸಮುದಾಯದ ಸೃಷ್ಟಿ ಮಾಡಿದ ಒಂದು ದಾರಿ ದಿಕ್ಕಾಗಿ ನಿಂತ್ಕೊಂಡ. ಆತನ ಪ್ರೇರಣೆಯ ಮೂಲಕವಾಗಿ ನಮ್ಮ ಶಿವಾನಂದ ಭಜೇಂದ್ರಿಯವರು ಕೂಡ ಸಮುದಾಯವನ್ನು ಕಟ್ಟಬೇಕು ಅಂತ ಕಳೆದ ಸುಮಾರು ವರ್ಷಗಳಿಂದ ಪ್ರಯತ್ನವನ್ನು ಮಾಡಿ ಸಮಾಜವನ್ನು ಸಂಘಟನೆ ಮಾಡ್ತಾ ಇರುವಂಥವ್ರು. ಅದರ ಫಲವಾಗಿ ನಮ್ಮ ಪಲ್ಲವಿ ಮೇಡಮ್, ನಾನು ಅಯ್ಯಮ್ಮನ ಈ ಸಂದರ್ಭಕ್ಕೆ ಏನಂತೀನಿ ಅಂತ ಕೇಳಿದರೆ ಬೆಳವಡಿ ಮಲ್ಲಮ್ಮಿ ಇದ್ದಂಗೆ. ನಾನು ಮೊನ್ನೆ ಸಿಂಧನೂರಿನಲ್ಲಿ ಅಯ್ಯಮ್ಮನ ಭಾಷಣ ಕೇಳ್ತಾ ಇದ್ದೆ. ನಾನು ನಿಜಕ್ಕೂ ಒಂದೊಂದು ಬುಲೆಟ್ ಅಯ್ಯಮ್ಮನ ಮಾತುಗಳು ಎಂಥ ಸ್ಟ್ರಾಂಗ್ ಅದಂದ್ರೆ ನಾನೇ ಮುಂದಿನಲ್ಲಿ ಎದೆಗೆ ತೆಗೆದುಕೊಂಡಿದ್ದೆ. ಅಂಥ ಎದೆಗಾರಿಕೆ ನಿಜಕ್ಕೂ ಅಲಕ್ಷಿತ ಸಮುದಾಯದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಇರಬಹುದಾದಂಥ ಆ ಒಂದು ಆಕ್ರೋಶ ನನ್ನ ಪಲ್ಲವಿಯಲ್ಲಿ ಕಂಡೆ. ಅದರ ಫಲವಾಗಿಯೇ ಅಯ್ಯಮ್ಮ ಇವತ್ತಿನ ಮೇಲೆ ಬಂದಿಕ್ಕೆ ಸಾಧ್ಯವಾಗಿದೆ. ನಿಮ್ಮ ಆ ಕಿಚ್ಚು ಐತಲ್ಲ, ಆ ಚರ್ಚು, ಆ ಒಂದು ಹೋರಾಟದ ಪ್ರಜ್ಞೆ ಐತಲ್ಲ, ನಿಜಕ್ಕೂ ನಿಮ್ಮನ್ನು ರಾಷ್ಟ್ರ ಮಟ್ಟದ ನಾಯಕನಾಗಿ ಮಾಡುತ್ತೆ ಅಂತ ಒಂದು ಭರವಸೆ ನನಗಂತೂ. ನಿಮ್ಮ ಸಮುದಾಯವನ್ನು ಪ್ರತಿನಿಧಿಸಿ ಅಯ್ಯಮ್ಮ ವೀರಾಂಗಿ ಅಂತ ಬೆಳವಡಿ ಮಲ್ಲಮ್ಮನಂತೆ, ಕಿತ್ತೂರು ರಾಣಿ ಚೆನ್ನಮ್ಮನಂತೆ ನಿಮ್ಮ ಸಮುದಾಯದಲ್ಲಿ ಬೆಳೆದು ನಿಲ್ತಾರೆ ಅಂತ ಅನ್ನುವಂಥ ಭರವಸೆ ಮಾತನ್ನು ನಾನು ಈ ಸಂದರ್ಭಕ್ಕೆ ಮಾತನಾಡ್ತೇನೆ. ಅಕ್ಕ ಶರಣು, ನಿಮ್ಮ ಹೋರಾಟಕ್ಕೆ ಅಲ್ಲದೆ ಒಂದು ಯುವ ಪಡೆನೇ ನಿಮ್ಮಲ್ಲಿ ಪ್ರಾರಂಭಗೊಂಡದ. ನಾನು ಕಳೆದ 5-6 ವರ್ಷದಿಂದ ನೋಡ್ತಾ ಇದ್ದೇನೆ. ಆನಂದ್, ನಮ್ಮ ಕಿರಣ್. ನಾನು ಕಿರಣನಲ್ಲಿ ಏನು ಮೊದಲನೇ ಸಾರಿ ನೋಡಿದಾಗ ನನಗೇನು ಅನಿಸಿತ್ತು ಅಂತ ಕೇಳಿದರೆ, ನಿಮ್ಮ ಸಮುದಾಯದ ಅಂಬೇಡ್ಕರ್ ಯಾರು ಅಂತಂದರೆ ಕಿರಣ್, ಕಿರಣ್ ಎಂಥ ಗಟ್ಟಿತನವಾಗಿರುವಂಥ ಮತ್ತು ಸಂವಿಧಾನಾತ್ಮಕವಾಗಿರುವಂಥ ಮಾತುಗಳನ್ನು ತನ್ನ ಬದುಕಿನಲ್ಲಿ ರೂಢಿಸಿಕೊಂಡು ಬಹಳ ವಿಶೇಷವಾಗಿ ಸಮುದಾಯ ಪಡುವ ನಿಟ್ಟಿನಲ್ಲಿ ನಮ್ಮ ಆನಂದ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇರುವಂಥವ್ರು. ಈ ಕಡೆ ಬಂದರೆ ನಮ್ಮ ಕೃಷ್ಣಪ್ಪನವರು, ಮತ್ತು ಇಲ್ಲೊಬ್ಬ ನಿಮ್ಮ ಸಮುದಾಯದವರೇ ತಹಸೀಲ್ದಾರಾಗಿ ಬಂದಿದ್ದಾರೆ. ಇದೇನು ಸುಮ್ಮನೆ ಕೆಲಸ ಅಲ್ಲ, ಚಪ್ಪಾಳೆ ಹೊಡಿಬೇಕು. ಹೀಗೆ ಮುಂದುವರಿಬೇಕು. ಒಂದಲ್ಲ, ಒಂದು ಊರೈತಿ, ಅದರಲ್ಲಿ ಒಂದು 50 ಮನೆ ತುಳು ಸಮುದಾಯದವರು ಅದಾರ ಅಂತಂದ್ರೆ ಅದರಲ್ಲಿ 3-4 ಮನೆಯಿಂದ ಅದನ್ನು ಒಬ್ಬ ತಹಸೀಲ್ದಾರ, ಒಬ್ಬ PSI, ಒಬ್ಬ IPS ಆಫೀಸರು, ಒಬ್ಬ IAS ಬರುವಂತೆ ನೀವು ಶಿಕ್ಷಣವನ್ನು ಕೊಡಲಿಕ್ಕೆ ಮನಸ್ಸು ಮಾಡಲೇಬೇಕು. ಅಂದಾಗ ಮಾತ್ರ ಈ ಅಸಮಾನತೆಯ ಸಮಾಜದಲ್ಲಿ ನಾವು ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಸಮುದಾಯ ಜಾಗೃತಗೊಳ್ಳುವಂತಾಗಲಿ ಅಂತ ಅನ್ನುವಂಥ ಅಭಿಲಾಷೆ ನಂದಾಗಿದೆ. ಮತ್ತು ಚಿತ್ರದುರ್ಗದ ಜನತೆ, ವಿಶೇಷವಾಗಿ ನೀವೆಲ್ಲ, ನಾನು ಕೃಷ್ಣಪ್ಪನವರನ್ನು ನೋಡ್ತಾ ಇದ್ದರೆ ನಿಜಕ್ಕೂ ನನಗೆ ಸ್ಟೇಟ್ MLA ಕಣ್ಣಂಗೆ ಕಾಣ್ತಾನ. ಆದ ಅಕಾಡೆಮಿಗೆ ಓಡಾಡ್ತಿರ್ಬೇಕಾದ್ರೆ ಆತನ ಆ ಶರ್ಟ್, ಆ ಕಟ್ಟಮಟ್ಟ ಶರೀರ